ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇದ್ದ 2ನೇ ವರ್ಷದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. ಕಳೆದ 13 ದಿನಗಳಿಂದ ನಡೀತಾ ಇರುವಂತಹ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ತಂಡ ವಿಜಯ ಪತಾಕೆ ಹಾರಿಸಿದೆ. ಈ ಕ್ರಿಕೆಟ್ ಪಂದ್ಯಾವಳಿ ಹೇಗಿತ್ತು ಎಂಬುದರ ಒಂದು ಝಲಕ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅತಿಥಿಗಳ ಅದ್ದೂರಿ ಸ್ವಾಗತ. ಮೈದಾನದಲ್ಲಿ ಕ್ರಿಕೆಟ್ ಬ್ಯಾಟ್ ಬೀಸಿದ ಶಾಸಕ ಎಎಸ್ ಪೊನ್ನಣ್ಣ, ಶಾಸಕರಿಗೆ ಸಾಥ್ ನೀಡಿದ ರಿಪಬ್ಲಿಕ್ ಗ್ರೂಪ್ ಪ್ರೆಸಿಡೆಂಟ್ ಕಿಶನ್ ಮಾದಪ್ಪ. ಇದು ಕೊಡಗು ಜಿಲ್ಲೆಯ ಪಾಲಿ ಬೆಟ್ಟದ ಟಾಟಾ ಕಾಫಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಂಡುಬಂದ ದೃಶ್ಯ. ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ಗೆ ಅದ್ದೂರಿ ತೆರೆ. ಗೆಲುವಿನ ನಗೆ ಬೀರಿದ ವೆಸ್ಟರ್ನ್ ಘಾಟ್ ವಾರಿಯರ್ಸ್. India taken, so they lose the first wicket. The Western Ghats Warriors beat them on a 10-run strike. Yes, ಹಾಕಿಯ ತವರು ಜಿಲ್ಲೆಯಾದ ಕೊಡಗಿನಲ್ಲಿ ಕ್ರಿಕೆಟ್ ಹವಾ ಆರಂಭವಾಗಿದೆ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ 2ನೇ ವರ್ಷದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಆಯೋಜನೆಯನ್ನ ಮಾಡಲಾಗಿತ್ತು. ಕಳೆದ 13 ದಿನಗಳಿಂದ ನಡೆಯುತ್ತಿದ್ದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು 10 ಫ್ರಾಂಚೈಸಿಗಳು ಪಾಲ್ಗೊಂಡಿದ್ವು. ಅಲ್ಲ, ಈಗ ಭಾಳ ಅವಶ್ಯಕವಾದದ್ದು ಇದು. ಈಗ ನಾನು ನೋಡಿದಾಗೆ ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ನವರು ಮತ್ತು ಕೂರ್ಗ್ ಗೌಡ ಸಮಾಜದವರು ಇಬ್ಬರೇ 2 ಸಂಸ್ಥೆ ಮಾತ್ರ ಇವತ್ತು ಲೆದರ್ ಬಾಲ್ನಲ್ಲಿ ಆಡ್ತಾಯಿದ್ದಾರೆ. ಎರಡೂ ಕಡೆ ಹೋಗಿದ್ದೀನಿ ನಾನು. ಭಾಳ ಉತ್ತಮವಾದಂಥ ಇದನ್ನು ಗುಣಮಟ್ಟವನ್ನು ಕಾಪಾಡ್ಕೊಂಡಿದ್ದಾರೆ. ಅಂದರೆ ಕ್ವಾಲಿಟಿ ಕ್ರಿಕೆಟ್ ಆಡ್ತಾರೆ. ಫೀಲ್ಡಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಭಾಳ ಚೆನ್ನಾಗಿ. ಫೈನಲ್ ಪಂದ್ಯದಲ್ಲಿ ಟೀಮ್ ಲಿವರೇಜ್ ವಿರುದ್ಧ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ತಂಡ 30 ರನ್ಗಳಿಂದ ಗೆಲುವಿನ ನಗೆ ಬೀರಿದೆ. ಕೊಡಗು ಜಿಲ್ಲೆಯಿಂದ ಹೆಚ್ಚು ಆಟಗಾರರನ್ನ ಹೊರತರುವ ಉದ್ದೇಶದಿಂದ ಇಂತಹ ಪಂದ್ಯಾವಳಿಯನ್ನ ನಡೆಸಲಾಗಿದೆ. ಈ 2ನೇ ವರ್ಷದ ಮೊದಲನೇ ವರ್ಷನೇ ತುಂಬ ಸಕ್ಸಸ್ಫುಲ್ ಆಗಿತ್ತು. ಯಾಕಂದರೆ ನಾವು ಯಾವ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೆವು, 160 ಪ್ಲೇಯರ್ಗಿಂತ ಹೆಚ್ಚು ಪ್ಲೇಯರ್ಸ್ ಬಂದು ಆಡಿದ್ದಾರೆ ಇಲ್ಲಿ. ಈ ಸತಿ 175 ಪ್ಲೇಯರ್ಸ್ ಲೆದರ್ ಬಾಲ್ ಆಡಿ ಕೊಡಗಿನ ಕ್ರಿಕೆಟರ್ಸ್ ಬಂದು ಆಡಿರೋದು ಒಂದು ಹೆಮ್ಮೆಯ ವಿಷಯ. ಐ ಥಿಂಕ್ ಇಟ್ ಇಸ್ ಅ ಹ್ಯೂಜ್ ಸಕ್ಸಸ್. ಯಾಕಂದರೆ ಪ್ರತಿಯೊಂದು ಲೆವೆಲಲ್ಲಿ ಒಂದು 10 ಫ್ರಾಂಚೈಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಣ್ಣ ಟೈಮಲ್ಲಿ ಒಂದು ಟೂರ್ನಮೆಂಟನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ತಂಡ ಟಾಸ್ ವಿನ್ ಆಗಿತ್ತು. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು 20 ಓವರ್ನಲ್ಲಿ 9 ವಿಕೆಟ್ ಕಳೆದುಕೊಂಡು 126 ರನ್ ಗಳಿಸಿತ್ತು. ಗುರಿ ಬೆನ್ನಟ್ಟಿದ ಟೀಮ್ ಲಿವರೇಜ್ ತಂಡ 17 ಓವರ್ನಲ್ಲಿ ಎಲ್ಲ ವಿಕೆಟ್ ಕಳೆದುಕೊಂಡು 96 ರನ್ ಮಾಡಿ ರನ್ನರ್ಸ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಈಗ ನೆಕ್ಸ್ಟ್ ಈ ಫ್ಯೂಚರ್ ಪ್ಲಾನ್ ಯಾವ ಥರ ಅಂತ ಹೇಳಿದ್ರೆ, ನಾವು ನಮ್ಮದೇ ಆದಂಥ ಸಂಸ್ಥೆ ಸ್ವಂತ ಜಾಗ ಹೊಂದಿಸ್ಕೊಂಡು ಟರ್ಫನ್ನು ಅಳವಡಿಸ್ಕೊಂಡು ತಳಮಟ್ಟದಿಂದಲೇ ನಾವು ಮಕ್ಕಳನ್ನು ತಯಾರಿ ಮಾಡಿ ಖಂಡಿತವಾಗಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಪ್ರತಿಭೆಗಳು 100ಕ್ಕೆ 100 ಆಡ್ತಾರೆ ಇನ್ನೊಂದು 2-3 ಸೀಸನಲ್ಲಿ. ಈ ಮೂಲಕ 2ನೇ ವರ್ಷದ ಪಂದ್ಯಾವಳಿಯಲ್ಲಿ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ತಂಡ ವಿಜಯ ಪತಾಕೆ ಹಾರಿಸಿದೆ. ಕೂರ್ಗ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುನಿಲ್ ಅವರ ನೇತೃತ್ವದಲ್ಲಿ 13 ದಿನಗಳಿಂದ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆದಿದೆ. ಟಾಟಾ ಕಾಫಿ ಪಾಲಿಬೆಟ್ಟ ಗ್ರೌಂಡ್ನಲ್ಲಿ ಕಳೆದ 13 ದಿನದಿಂದ ಟೂರ್ನಮೆಂಟ್ ನಡೀತಾ ಇದೆ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಆಧನೆಯಲ್ಲಿ ನಡೀತಿರುವಂತಹ ಈ ಟೂರ್ನಮೆಂಟ್, ಇದರಲ್ಲಿ 175 ಆಟಗಾರರು ಭಾಗವಹಿಸಿದ್ದಾರೆ. ಈಗ ಸದ್ಯಕ್ಕೆ ನಾವು ನಮ್ಮ ಕಮ್ಯುನಿಟಿಗೆ ಅಂತ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ವಿವಿಧ ಜನಾಂಗಗಳನ್ನು ಪರಿಗಣಿಸಿಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಂತ ನಮ್ಮಲ್ಲಿ ಒಂದು ಅಭಿಪ್ರಾಯವಿದೆ. ಒಟ್ನಲ್ಲಿ 2ನೇ ವರ್ಷದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. ಇಂತಹ ಪಂದ್ಯಾವಳಿ ಮತ್ತಷ್ಟು ಮಗದಷ್ಟು ನಡೆಯುವ ಮೂಲಕ ಉತ್ತಮ ಆಟಗಾರರು ಹೊರಬರಲಿ ಎಂಬುದು ನಮ್ಮ ಆಶಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇದ್ದ 2ನೇ ವರ್ಷದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. ಕಳೆದ 13 ದಿನಗಳಿಂದ ನಡೀತಾ ಇರುವಂತಹ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ತಂಡ ವಿಜಯ ಪತಾಕೆ ಹಾರಿಸಿದೆ. ಈ ಕ್ರಿಕೆಟ್ ಪಂದ್ಯಾವಳಿ ಹೇಗಿತ್ತು ಎಂಬುದರ ಒಂದು ಝಲಕ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
They lose their first wicket, the Western Ghat Warriors. Peter Mara delivering strikes. ಅತಿಥಿಗಳ ಅದ್ದೂರಿ ಸ್ವಾಗತ. ಮೈದಾನದಲ್ಲಿ ಕ್ರಿಕೆಟ್ ಬ್ಯಾಟ್ ಬೀಸಿದ ಶಾಸಕ ಎಎಸ್ ಪೊನ್ನಣ್ಣ. ಶಾಸಕರಿಗೆ ಸಾಥ್ ನೀಡಿದ ರಿಪಬ್ಲಿಕ್ ಗ್ರೂಪ್ ಪ್ರೆಸಿಡೆಂಟ್ ಕಿಶನ್ ಮಾದಪ್ಪ. ಇದು ಕೊಡಗು ಜಿಲ್ಲೆಯ ಪಾಲಿ ಬೆಟ್ಟದ ಟಾಟಾ ಕಾಫಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಂಡುಬಂದ ದೃಶ್ಯ. ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ಗೆ ಅದ್ದೂರಿ ತೆರೆ. ಗೆಲುವಿನ ನಗೆ ಬೀರಿದ ವೆಸ್ಟರ್ನ್ ಘಾಟ್ ವಾರಿಯರ್ಸ್. India taken. So they lose their first wicket, the Western Ghat Warriors. Peter Mara delivering strikes. ಎಸ್, ಹಾಕಿಯ ತವರು ಜಿಲ್ಲೆಯಾದ ಕೊಡಗಿನಲ್ಲಿ ಕ್ರಿಕೆಟ್ ಹವಾ ಆರಂಭವಾಗಿದೆ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ 2ನೇ ವರ್ಷದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಆಯೋಜನೆಯನ್ನ ಮಾಡಲಾಗಿತ್ತು. ಕಳೆದ 13 ದಿನಗಳಿಂದ ನಡೆಯುತ್ತಿದ್ದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು 10 ಫ್ರಾಂಚೈಸಿಗಳು ಪಾಲ್ಗೊಂಡಿದ್ವು. ಅಲ್ಲ, ಈಗ ಭಾಳ ಅವಶ್ಯಕವಾದದ್ದು ಇದು. ಈಗ ನಾನು ನೋಡಿದಾಗೆ ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಅವರು ಮತ್ತು ಕೂರ್ಗ್ ಗೌಡ ಸಮಾಜದವರು ಇಬ್ಬರೇ 2 ಸಂಸ್ಥೆ ಮಾತ್ರ ಇವತ್ತು ಲೆದರ್ ಬಾಲ್ನಲ್ಲಿ ಆಡ್ತಾಯಿದ್ದಾರೆ. ಎರಡೂ ಕಡೆ ಹೋಗಿದ್ದೀನಿ ನಾನು. ಭಾಳ ಉತ್ತಮವಾದಂಥ ಇದನ್ನು ಗುಣಮಟ್ಟವನ್ನು ಕಾಪಾಡ್ಕೊಂಡಿದ್ದಾರೆ. ಅಂದರೆ ಕ್ವಾಲಿಟಿ ಕ್ರಿಕೆಟ್ ಆಡ್ತಾರೆ. ಫೀಲ್ಡಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಭಾಳ ಚೆನ್ನಾಗಿದೆ. ಫೈನಲ್ ಪಂದ್ಯದಲ್ಲಿ ಟೀಮ್ ಲಿವರೇಜ್ ವಿರುದ್ಧ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ತಂಡ 30 ರನ್ಗಳಿಂದ ಗೆಲುವಿನ ನಗೆ ಬೀರಿದೆ. ಕೊಡಗು ಜಿಲ್ಲೆಯಿಂದ ಹೆಚ್ಚು ಆಟಗಾರರನ್ನ ಹೊರತರುವ ಉದ್ದೇಶದಿಂದ ಇಂತಹ ಪಂದ್ಯಾವಳಿಯನ್ನ ನಡೆಸಲಾಗಿದೆ. ಈ ಮೊದಲನೇ ವರ್ಷನೇ ತುಂಬ ಸಕ್ಸಸ್ಫುಲ್ ಆಗಿತ್ತು. ಯಾಕಂದರೆ ನಾವು ಯಾವ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೆವು, 160 ಪ್ಲೇಯರ್ಗಿಂತ ಹೆಚ್ಚು ಪ್ಲೇಯರ್ಸ್ ಬಂದು ಆಡಿದ್ದಾರೆ ಇಲ್ಲಿ. ಈ ಸತಿ 175 ಪ್ಲೇಯರ್ಸ್ ಲೆದರ್ ಬಾಲ್ ಆಡಿ ಕೊಡಗಿನ ಕ್ರಿಕೆಟರ್ಸೇ ಬಂದು ಆಡಿರೋದು ಒಂದು ಹೆಮ್ಮೆಯ ವಿಷಯ. ಐ ಥಿಂಕ್ ಇಟ್ ಇಸ್ ಅ ಹ್ಯೂಜ್ ಸಕ್ಸಸ್. ಯಾಕಂದರೆ ಪ್ರತಿಯೊಂದು ಲೆವೆಲಲ್ಲಿ ಒಂದು 10 ಫ್ರಾಂಚೈಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಣ್ಣ ಟೈಮಲ್ಲಿ ಒಂದು ಟೂರ್ನಮೆಂಟನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ತಂಡ ಟಾಸ್ ವಿನ್ ಆಗಿತ್ತು. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು 20 ಓವರ್ನಲ್ಲಿ 9 ವಿಕೆಟ್ ಕಳೆದುಕೊಂಡು 126 ರನ್ ಗಳಿಸಿತ್ತು. ಗುರಿ ಬೆನ್ನಟ್ಟಿದ ಟೀಮ್ ಲಿವರೇಜ್ ತಂಡ 17 ಓವರ್ನಲ್ಲಿ ಎಲ್ಲ ವಿಕೆಟ್ ಕಳೆದುಕೊಂಡು 96 ರನ್ ಮಾಡಿ ರನ್ನರ್ಸ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ನಮ್ಗೆ ಈಗ ನೆಕ್ಸ್ಟ್ ಈ ಫ್ಯೂಚರ್ ಪ್ಲ್ಯಾನ್ ಯಾವ ಥರ ಅಂತ ಹೇಳಿದ್ರೆ, ನಾವು ನಮ್ಮದೇ ಆದಂಥ ಸಂಸ್ಥೆ ಸ್ವಂತ ಜಾಗ ಹೊಂದಿಸ್ಕೊಂಡು ಟರ್ಫನ್ನು ಅಳವಡಿಸ್ಕೊಂಡು ತಳಮಟ್ಟದಿಂದಲೇ ನಾವು ಮಕ್ಕಳನ್ನು ತಯಾರಿ ಮಾಡಿ ಖಂಡಿತವಾಗಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಪ್ರತಿಭೆಗಳು 100ಕ್ಕೆ 100 ಆಡ್ತಾರೆ ಇನ್ನೊಂದು 2-3 ಸೀಸನಲ್ಲಿ. ಈ ಮೂಲಕ 2ನೇ ವರ್ಷದ ಪಂದ್ಯಾವಳಿಯಲ್ಲಿ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ತಂಡ ವಿಜಯ ಪತಾಕೆ ಹಾರಿಸಿದೆ. ಕೂರ್ಗ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುನಿಲ್ ಅವರ ನೇತೃತ್ವದಲ್ಲಿ 13 ದಿನಗಳಿಂದ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆದಿದೆ. ಟಾಟಾ ಕಾಫಿ ಪಾಲಿಬೆಟ್ಟ ಗ್ರೌಂಡ್ನಲ್ಲಿ ಕಳೆದ 13 ದಿನದಿಂದ ಟೂರ್ನಮೆಂಟ್ ನಡೀತಾ ಇದೆ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಆಧನೆಯಲ್ಲಿ ನಡೀತಿರುವಂಥ ಈ ಟೂರ್ನಮೆಂಟ್, ಇದರಲ್ಲಿ 175 ಆಟಗಾರರು ಭಾಗವಹಿಸಿದ್ದಾರೆ. ಈಗ ಸದ್ಯಕ್ಕೆ ನಾವು ನಮ್ಮ ಕಮ್ಯುನಿಟಿಗೆ ಅಂತ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ವಿವಿಧ ಜನಾಂಗಗಳನ್ನು ಪರಿಗಣಿಸಿಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಂತ ನಮ್ಮಲ್ಲಿ ಒಂದು ಅಭಿಪ್ರಾಯವಿದೆ. ಒಟ್ನಲ್ಲಿ 2ನೇ ವರ್ಷದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. ಇಂತಹ ಪಂದ್ಯಾವಳಿ ಮತ್ತಷ್ಟು ಮಗದಷ್ಟು ನಡೆಯುವ ಮೂಲಕ ಉತ್ತಮ ಆಟಗಾರರು ಹೊರಬರಲಿ ಎಂಬುದು ನಮ್ಮ ಆಶಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.